ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಕಳೆದಂತ ಅವಧಿ ಒಳಗಡೆ ನಾವೇನ್ ಮಾಡಿದ್ವಿ, ಜಿಲ್ಲೆಗಳಲ್ಲಿ ಬೆಳೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಲ್ಲಿ ಬೆಳೆಗಳು ಯಾವ ಬೆಳೆಗಳನ್ನ ಬೆಳೀತಾ ಇದ್ರು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಇವಾಗ ಅಲ್ಲಿ ಮತ್ತೇನೋ ಕೃಷಿ ಪದ್ಧತಿಯಲ್ಲಿ 3 ವಿಧಗಳನ್ನಾಗಿ ನೋಡ್ತೀವಿ. ಕೃಷಿ ಕಾರ್ಮಿಕರು, ಸಣ್ಣ ಕೃಷಿಕರು ಮತ್ತು ದೊಡ್ಡ ಕೃಷಿಕರು ಅಂತೇಳಿ 3 ವಿಧಗಳನ್ನಾಗಿ ನೋಡ್ತೀವಿ. ಹಾಗಾದ್ರೆ ಒಂದು ಹಳ್ಳಿಯ ಬಗ್ಗೆ ಪರಿಚಯವನ್ನ ಮೊದಲನೇದಾಗಿ ಮಾಡಿಕೊಳ್ಳೋಣ. ಅದನ್ನ ಸಣ್ಣದಾಗಿರ್ತಕ್ಕಂಥ ಒಂದು ಹಳ್ಳಿ ಇರ್ತೈತಿ. ಆ ಹಳ್ಳಿಯಲ್ಲಿ ಸಹನೆ, ಪ್ರೀತಿ, ವಾತ್ಸಲ್ಯ ಮತ್ತು ಸಹಬಾಳ್ವೆಯಿಂದ ಊರಿನ ಎಲ್ಲ ಜನರು ಒಕ್ಕಟ್ಟಾಗಿ ಏನ್ ಮಾಡ್ತಾರೆ, ತಮ್ಮ ಬಾಳ್ವೆಯನ್ನ ನಡೆಸ್ತಾ ಇದ್ರು. ಅಲ್ಲಿ ರಂಗಮ್ಮ ಅಂತಕ್ಕಂಥ ಒಬ್ಬ ರೈತ ಮಹಿಳೆ. ಅವಳಿಗೆ ಸ್ವಲ್ಪವೂ ಕೂಡ ಜಮೀನಿನಾಗಿಲ್ಲ. ಆಕೆಯ ಮನೆ ನಿರ್ಮಿಸೋದಕ್ಕ, ಆಕೆ ಮನೆ ನಿರ್ವಹಣೆಗಾಗಿ ಏನ್ ಮಾಡ್ತಾ ಇದ್ರು, ತಾನ ಸ್ವತಃ ದುಡಿದು ತನ್ನ ಮನೆಯ ನಿರ್ವಹಣೆಯನ್ನ ಮಾಡ್ತಾ ಇದ್ರು. ಅಂದ್ರೆ ತನ್ನ ಕುಟುಂಬದ ನಿರ್ವಹಣೆಗಾಗಿ ಬೇರೆಯವರ ಜಮೀನಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ರು. ಅಲ್ಲಿ ಕಳೆ ಕೀಳುವುದಾಗಲಿ ಅಥವಾ ಸಸ್ಯಗಳನ್ನ ನಾಟುಕೆ ಮಾಡುವುದಾಗಲಿ, ಹತ್ತಿ ಬಿಡಿಸುವಂತ ಕೆಲಸಗಳನ್ನ ಮಾಡಿ ಅಲ್ಲಿ ರಂಗಮ್ಮ ತನ್ನ ಕುಟುಂಬದ ನಿರ್ವಹಣೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ತನ್ನ ಕುಟುಂಬದ ಜವಾಬ್ದಾರಿ ಆ ರಂಗಮ್ಮನ ಮೇಲೆ ಇರ್ತೈತಿ. ಅವಳಿಗೆ ಸ್ವಲ್ಪವೂ ಕೂಡ ಜಮೀನನ್ನ ಹೊಂದಿರಂಗಿಲ್ಲ. ಆದ ಕಾರಣ ಅವಳು ಏನ್ ಮಾಡ್ತಾ ಇದ್ರು, ಅದಕ್ಕಾಗಿ ಬೇರೆಯವರ ಜಮೀನಿನಲ್ಲಿಯೇ ತನ್ನ ಕೆಲಸಗಳನ್ನ ಮಾಡ್ತಾ ಇದ್ರು. ಅಂದಲ್ಲಿ ಬೇರೆಯವರ ಜಮೀನಿನಲ್ಲಿ ಕಳೆ ಕೀಳುವುದಾಗ್ಲಿ ಅಥವಾ ಸಸಿ ನಾಟುವಂತ ಸಸಿ ನಡುವಂತ ಕೆಲಸವನ್ನಾಗ್ಲಿ ಅಥವಾ ಹತ್ತಿ ಬಿಡಿಸುವಂತ ಕೆಲಸವನ್ನಾಗ್ಲಿ ಅಲ್ಲಿ ರಂಗಮ್ಮ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದ ಅವಳ ಕೃಷಿ ಕೆಲಸ ಮಾಡಲು ಹೋಗ್ತಾ ಇದ್ರು. ಅಲ್ಲೇ ಆ ಊರಿನಲ್ಲಿ ಇರ್ತಕ್ಕಂತಹ ಜುಲೇಕಮ್ಮ ಮತ್ತು ರಂಗಮ್ಮನಿಗೆ ಗಾಢವಾಗಿರ್ತಕ್ಕಂಥ ಸ್ನೇಹವನ್ನ ಹೊಂದಿದ್ದರು. ಅಂದಲ್ಲಿ ರಂಗಮ್ಮ ಮತ್ತು ಯಾರ, ಜುಲೇಕಮ್ಮ, ಇವರೇನು ಗಾಢವಾಗಿರ್ತಕ್ಕಂತಹ ಸ್ನೇಹವನ್ನ ಹೊಂದಿರ್ತಾರೋ. ಹಾಗಾದ್ರೆ ಜುಲೇಕಮ್ಮ ಕೂಡ ಒಬ್ಬ ರೈತ ಮಹಿಳೆ. ಇವಳು ಕೂಡ ಒಬ್ಬ ರೈತ ಮಹಿಳೆ. ಆಕೆಗೆ ತನ್ನದೇ ಆಗಿರ್ತಕ್ಕಂಥ ಸ್ವಲ್ಪ ಜಮೀನನ್ನ ಹೊಂದಿರ್ತಾಳು. ಅಂದ್ರೆ ಜುಲೇಕಮ್ಮ ಏನ್ ಮಾಡ್ತಾಳು, ತನ್ನದೇ ಆಗಿರ್ತಕ್ಕಂಥ ಸ್ವಲ್ಪ ಜಮೀನನ್ನ ಹೊಂದಿರ್ತಾಳು. ಅಲ್ಲಿ ತನ್ನ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳನ್ನ ಮಾರಿ ಬರುವ ಹಣದಿಂದ ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇರ್ತಾಳು. ಅಂದ್ರೆ ತನ್ನ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ಬೆಳೆದು ಅವತನ ಮಾರಿ ತದನಂತರ ಆ ಬರುವ ಹಣದಿಂದ ಏನ್ ಮಾಡ್ತಾಳು, ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾಳು. ಅದೇ ರೀತಿ ಆ ಊರಿನಲ್ಲಿರ್ತಕ್ಕಂತಹ ಮಂಜಮ್ಮವನ್ನ ಇವರಿಬ್ಬರು ಏನಾಗ್ತಾ ಇದ್ರು, ಅತಿ ಹೆಚ್ಚಾಗಿ ಇಷ್ಟಪಡ್ತಾ ಇದ್ರು. ಅಂದ್ರೆ ಜುಲೇಕಮ್ಮ ಮತ್ತ ರಂಗಮ್ಮ ಇವರಿಬ್ಬರು ಸಹಿತ ಆ ಮಂಜಮ್ಮನನ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತಾ ಇದ್ರು. ಅಂದ್ರೆ ಆ ಊರಿನ ಇಕ್ಕಿಯೂ ಕೂಡ ಒಬ್ಬ ರೈತ ಮಹಿಳೆ. ಮಂಜಮ್ಮ ಅಂತಕ್ಕಂಥವ್ರು ಕೂಡ ಆ ಊರಿನ ಯಶಸ್ವಿ ರೈತ ಮಹಿಳೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಇವ್ರ ಅಲ್ಲಿ ಆ ಊರಿನಲ್ಲಿ ಮಂಜಮ್ಮನಿಗೆ ಎಷ್ಟು ಜಮೀನು ಹೊಂದಿರ್ತಾಳೋ 10 ರಿಂದ 15 ಎಕರೆ ಜಮೀನನ್ನ ಹೊಂದಿರ್ತಾಳು. ಅಷ್ಟೇ ಅಲ್ಲದ ಆಕೆ ಜಮೀನಿನಲ್ಲಿ ರಂಗಮ್ಮನಂತ 10 ಮಹಿಳೆಯರು ಕೆಲಸಕ್ಕಾಗಿ ಬರ್ತಾ ಇರ್ತಾರು. ಅಂದ್ರೆ ರಂಗಮ್ಮನಂತೆ 10 ಜನರು ತನ್ನ ಜಮೀನಿನಲ್ಲಿ ಏನ್ ಮಾಡ್ತಾಳಕ್ಕೆ ಕೆಲಸಕ್ಕಾಗಿ ಬರ್ತಾ ಇರ್ತಾರು. ಅದೇ ರೀತಿ ಕೃಷಿ ಕಾರ್ಯಗಳನ್ನು ಸಹಿತ ಮಾಡೋದ್ರ ಜೊತೆಗೆ ಅಲ್ಲಿ ಏನ್ ಮಾಡ್ತಾಳಕ್ಕೆ ಬೆಳೆಗಳನ್ನ ಬೆಳೆಯುವುದು, ಕುರಿ ಸಾಕಾಣಿಕೆ ಮಾಡುವುದು, ನಂತರ ದನ ಕರುಗಳ ಸಾಕಾಣಿಕೆಯನ್ನ ಮಾಡುವುದು, ಇದನ್ನು ಸಹಿತ ಯಾರು ಮಾಡ್ತಾ ಇರ್ತಾರೋ, ಮಂಜಮ್ಮ ಮಾಡ್ತಾ ಇರ್ತಾಳು. ಅಂದ್ರ ತನ್ನದೇ ಆಗಿರ್ತಕ್ಕಂಥ 10 ರಿಂದ 15 ಎಕರೆ ಜಮೀನನ್ನ ಹೊಂದಿರ್ತಕ್ಕಂಥ ಒಬ್ಬ ಯಶಸ್ವಿ ರೈತ ಮಹಿಳೆ ಅಂತೇಳಿ ಹೇಳ್ತಾರು. ಅಷ್ಟೇ ಅಲ್ಲದ ಕೃಷಿ ಮಾಡಲ ಯಂತ್ರಗಳನ್ನ ಸಹಿತ ಅವಳು ಏನ್ ಮಾಡ್ತಾಳು, ಖರೀದಿಯನ್ನ ಮಾಡಿರ್ತಾಳು. ಅಂದ್ರಲ್ಲಿ ಅತಿ ಹೆಚ್ಚಾಗಿ ಆ ಊರಿನಲ್ಲಿ ಹೊಂದಿರತಕ್ಕಂತಹ ಅತಿ ಹೆಚ್ಚಾಗಿರ್ತಕ್ಕಂತಹ ಜಮೀನನ್ನ ಹೊಂದಿರ್ತಾಳೆ. ಅದರ ಜೊತೆಗೆ ಆ ಕೃಷಿಗಳನ್ನ ಮಾಡಲು ಇಲ್ಲಿ ಏನ್ ಮಾಡ್ತಾಳು, ತನ್ನದೇ ಆಗಿರ್ತಕ್ಕಂತಹ ತನ್ನ ಸ್ವಂತ ಜಮೀನಿನಲ್ಲಿ ಅಲ್ಲಿ ಕೆಲಸಕ್ಕೆ ಆಳುಗಳನ್ನ ತೆಗೆದುಕೊಂಡ ಕೆಲಸವನ್ನ ಮಾಡಿಸ್ತಾಳು. ಅದರ ಜೊತೆಗೆ ಕೃಷಿ ಮಾಡಲು ಯಂತ್ರಗಳನ್ನ ಸಹಿತ ಏನ್ ಮಾಡ್ತಾಳು, ಖರೀದಿಯನ್ನ ಮಾಡಿರ್ತಾಳು. ಅಷ್ಟೇ ಅಲ್ಲದ ಜೇನು ಸಾಕಾಣಿಕೆ ಮತ್ತ ರೇಷ್ಮೆ ಕೂಡ ಕೃಷಿ ಕೂಡ ಏನ್ ಮಾಡ್ತಾಳು, ಮಾಡಿರ್ತಾಳು. ಅಂದ್ರ ಅಲ್ಲಿ ಹೊಲದ ಜೊತೆಗೆ ತನ್ನ ಜಮೀನಿನ ಜೊತೆಗೇನ ಸಹಿತ ರೇಷ್ಮೆಯನ್ನು ಸಹಿತ ಏನ್ ಮಾಡ್ತಾಳು, ಕೃಷಿಯಲ್ಲಿ ತೊಡಗಿಸಿಕೊಂಡಿರ್ತಾಳು.
ತದನಂತರ ಆಕೆಗೆ ಬರುವ ಹಣದಿಂದ ಅದರಲ್ಲಿ ತಾನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಅಲ್ಲಿ ಏನ್ ಮಾಡ್ತಾರೋ ಮಾರಿ ತನ್ನ ಕುಟುಂಬದ ನಿರ್ವಹಣೆ ಜೊತೆಗೆ ರಂಗಮ್ಮನಂತ 10 ಜನರಲ್ಲಿ ಏನ್ ಮಾಡ್ತಾರೋ ತನ್ನ ಜಮೀನಿನಲ್ಲಿ ಕೆಲಸಕ್ಕಾಗಿ ಬರ್ತಾರೋ. ಆದ್ದರಿಂದ ಆ ಊರಿನವರ ಮಂಜಮ್ಮನನ್ನ ಏನ್ ಮಾಡ್ತಾರೋ ದೊಡ್ಡ ಕೃಷಿಕರು ಅಂತ ಹೇಳಿ ಕರೀತಾರು. ಮಂಜಮ್ಮನನ್ನ ಆ ಊರಿನ ಜನರು ದೊಡ್ಡ ಕೃಷಿಕರು ಅಂತ ಹೇಳಿ ಆ ಮಂಜಮ್ಮನನ್ನ ಕರೀತಾರು. ಅಷ್ಟೇ ಅಲ್ಲದ ಗೌರವಿಸುತ್ತಾರು ಕೂಡ. ಅಲ್ಲಿ ಮಂಜಮ್ಮನನ್ನ ದೊಡ್ಡ ಕೃಷಿಕರು ಅನ್ನೋದ್ರ ಜೊತೆಗೆ ಅವರನ್ನ ಗೌರವ ಭಾವದಿಂದನೂ ಸಹಿತ ಅಲ್ಲಿ ನೋಡ್ತಾ ಇರ್ತಾರೆ. ಮಂಜಮ್ಮ ತನ್ನಂತೆ ಕೃಷಿ ಮಾಡಲು ಆ ಊರಿನವರು ಯಾವಾಗಲೂ ಸಲಹೆಯನ್ನ ಕೊಡುತ್ತಿರ್ತಾಳು. ಅಂದ್ರೆ ತನ್ನಂತೆನ ಆ ಊರಿನ ಜನರಿಗೆ ಏನ್ ಮಾಡ್ತಾಳು ಕೃಷಿ ಕೆಲಸಗಳನ್ನ ಮಾಡ್ರಿ ಅಂತ ಹೇಳಿ ಅಲ್ಲಿ ಸಲಹೆಯನ್ನ ಕೊಡ್ತಾ ಇರ್ತಾಳು. ಅಂದ್ರೆ ನೀವು ಕೂಡ ನನ್ನಂತೆ ಕೆಲಸ ಕಾರ್ಯಗಳನ್ನ ಮಾಡಿ ಚೆನ್ನಾಗಿ ನಿಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ರಿ ಅಂತ ಹೇಳಿ ಅಲ್ಲಿ ಊರಿನಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಸಹಿತ ಏನ್ ಮಾಡ್ತಾಳು ತನ್ನ ಅನುಭವವನ್ನ ಹೇಳೋದ್ರ ಜೊತೆಗೆ ಸಲಹೆಗಳನ್ನ ಕೂಡ ಆ ಮಂಜಮ್ಮ ಆ ಊರಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಕೊಡ್ತಾ ಇದ್ದಾಳು. ಹಾಗಾದ್ರೆ ಇಲ್ಲಿ ಕೃಷಿ ಪದ್ಧತಿಯಲ್ಲಿ ಬರ್ತಕ್ಕಂಥ ಮೊದಲನೇ ಕೃಷಿಯನ್ನ ಕೃಷಿ ಕಾರ್ಮಿಕರ ಬಗ್ಗೆ ಇವಾಗ ನೋಡೋಣ. ಕೃಷಿ ಕಾರ್ಮಿಕರು ಇಲ್ಲಿ ಕೃಷಿ ಕಾರ್ಮಿಕರು ಇವರಿಗೂ ಸಹಿತ ತಮ್ಮದೇ ಆಗಿರ್ತಕ್ಕಂಥ ಸ್ವಲ್ಪ ಜಮೀನು ಕೂಡ ಇರುವುದಿಲ್ಲ. ಅಂದ್ರ ಕೃಷಿ ಕಾರ್ಮಿಕರಿಗೆ ತಮ್ಮದೇ ಆಗಿರ್ತಕ್ಕಂಥ ಸ್ವಲ್ಪ ಜಮೀನನ್ನು ಸಹಿತ ಇವರು ಹೊಂದಿರಂಗಿಲ್ಲ. ತಮ್ಮ ಜೀವನ ಸಾಗಿಸಲು ಬೇರೆಯವರ ಜಮೀನಿನಲ್ಲಿ ಏನ್ ಮಾಡ್ತಾರೆ ಇವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಕೃಷಿ ಕಾರ್ಮಿಕರನ್ನು ನಾವು ಯಾರಿಗೆ ಕರಿತೀವಿ ಅಂದ್ರೆ ತಮ್ಮ ಜೀವನವನ್ನ ಸಾಗಿಸೋದಕ್ಕ ಇಲ್ಲಿ ತಮ್ಮ ಜಮೀನನ್ನ ಹೊಂದಿರಂಗಿಲ್ಲ. ಅದ್ರ ಜೊತೆಗೆ ಇವರು ಏನ್ ಮಾಡ್ತಿರ್ತಾರೋ ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದರು. ಇಲ್ಲಿ ಕೃಷಿ ಕಾರ್ಮಿಕರಲ್ಲಿಯೂ ಸಹಿತ ನಾವು ಹಲವಾರು ಸಮಸ್ಯೆಗಳನ್ನ ನೋಡ್ತೀವಿ. ಅಂದ್ರೆ ಇಲ್ಲಿ ಕೃಷಿ ಕಾರ್ಮಿಕರಲ್ಲಿಯೂ ಸಹಿತ ನಾವು ಹಲವಾರು ಸಮಸ್ಯೆಗಳನ್ನ ನೋಡ್ತೀವಿ. ಅಲ್ಲಿ ಕೆಲವೊಮ್ಮೆ ಕೂಲಿ ತುಂಬಾ ಕಡಿಮೆ ಸಿಗಬಹುದು. ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಕೂಲಿ ಸಿಗದೇ ಇರಬಹುದು. ತಾವು ಮಾಡಿರ್ತಕ್ಕಂಥ ಕೆಲಸಕ್ಕ ಅಲ್ಲಿ ಅವ್ರು ಏನ್ ಮಾಡ್ಬೋದು ಕೂಲಿ ಕಡಿಮೆನೇ ಇರಬಹುದು ಅಥವಾ ಹೆಚ್ಚು ಕೂಡ ಇರಬಹುದು. ಅದೇ ರೀತಿಯಾಗಿ ಕೃಷಿ ಕಾರ್ಮಿಕರು ತುಂಬಾ ಶ್ರೀಮಂತರಾಗಿರಂಗಿಲ್ಲ. ಅವ್ರು ಏನಂತಾರ ಮಧ್ಯಮ ವರ್ಗದವರಾಗಿರ್ತಾರಲ್ಲ. ಅತಿ ಶ್ರೀಮಂತರು ಇರಂಗಿಲ್ಲ, ಅತಿ ಬಡವರು ಸಹಿತ ಇರಂಗಿಲ್ಲ. ಅಂದ್ರೆ ಕೃಷಿ ಕಾರ್ಮಿಕರಿಗೆ ಕೆಲವೊಮ್ಮೆ ಕೂಲಿ ತುಂಬಾ ಕಡಿಮೆನೇ ಇರಬಹುದು ಮತ್ತು ಹೆಚ್ಚು ಕೂಡ ಇರಬಹುದು. ಇಲ್ಲಿ ಹಣಕಾಸಿನ ಸಮಸ್ಯೆಗಳು ಸಹಿತ ಸಂಭವಿಸುವ ಕಾರಣ ಇರ್ತೈತಿ. ಅತಿ ಎಷ್ಟೇ ಕೆಲಸ ಮಾಡಿದ್ರೂ ಸಹಿತ ಅಲ್ಲಿ ಬರ್ತಕ್ಕಂಥ ಕೂಲಿ ನಮ್ಗೆ ಕಡಿಮೆ ಸಿಗ್ತಾ ಬರ್ತಂದ್ರ ಕುಟುಂಬದ ನಿರ್ವಹಣೆ ಮಾಡೋದಕ್ಕೆ ಹಣಕಾಸಿನ ತೊಂದರೆ ಸಹಿತ ಉಂಟಾಗಬಹುದು. ಅಲ್ಲಿ ಕೆಲಸದ ಅಭಾವ ಸಹಿತ ಬರಬಹುದು. ಅಂದ್ರೆ ಕೆಲಸ ಮಾಡೋದಕ್ಕಲ್ಲಿ ತೊಂದರೆಗಳು ಸಹಿತ ಉಂಟಾಗಬಹುದು. ಈ ರೀತಿಯಾಗಿ ಕೃಷಿ ಕಾರ್ಮಿಕರಲ್ಲಿದ್ದ ಸಮಸ್ಯೆಗಳ ಕಂಡು ಬರ್ತವೆ. ಕೃಷಿ ಕಾರ್ಮಿಕ ಸಮಸ್ಯೆಗಳನ್ನ ಪರಿಹರಿಸಲು ಕೆಲವು ನಿಯಮಗಳನ್ನು ಸಹಿತ ಏನ್ ಮಾಡಿದ್ರು ಜಾರಿಗೆ ತಂದ್ರು. ಅಂದ್ರೆ ಕೃಷಿ ಕಾರ್ಮಿಕರ ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಅವರ ಪರಿಹಾರವನ್ನ ಒದಗಿಸಲು ಏನ್ ಮಾಡಿದ್ರು ಕೆಲವು ಕ್ರಮಗಳನ್ನ ಸಹಿತ ಜಾರಿಗೆ ತಂದ್ರು. ಉದಾಹರಣೆಯಾಗಿ ನೋಡ್ಬೇಕಂದ್ರೆ ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ನೀಡುವುದನ್ನ ಕಡ್ಡಾಯ ಮಾಡಲಾಯಿತು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೆಲಸವನ್ನ ಮಾಡಿರ ಇಂತಿಷ್ಟ ಅವರಿಗೆ ಕೂಲಿಯನ್ನ ಕೊಡಬೇಕು ಅಂತ ಏನ್ ಮಾಡಿ ಸರ್ಕಾರದಿಂದ ಕಡ್ಡಾಯ ಕ್ರಮವನ್ನ ಕೈಗೊಂಡಿತು. ಅಲ್ಲಿ ಬ್ಯಾಂಕಿನಿಂದ ಸಾಲವನ್ನ ಒದಗಿಸುವುದರ ಮೂಲಕ ಅಲ್ಲಿ ಬ್ಯಾಂಕಿನಿಂದ ಸಾಲವನ್ನ ಸಹಿತ ಒದಗಿಸಬಹುದು. ಹೆಚ್ಚಿನ ಕೂಲಿಯನ್ನ ಸಹಿತ ನೀಡುವುದು. ತದನಂತರ ಹೊಲಗಳನ್ನ ಪಾಲು ಮಾಡಿಕೊಡುವುದು. ಈ ರೀತಿಯಾಗಿ ಮಾಡ್ತಾರೆ ಕೆಲವು ನಿಯಮಗಳನ್ನ ಜಾರಿಗೆ ತಂದ್ರೆ ಬ್ಯಾಂಕ್ನಿಂದಲೂ ಸಹಿತ ಅವರಿಗೆ ಸಾಲವನ್ನ ಒದಗಿಸೋದಕ್ಕೆ ಸಹಾಯ ಮಾಡ್ತೈತಿ. ಅಲ್ಲ ತಾವು ದುಡಿದಿರ್ತಕ್ಕಂಥ ಸಮಯಕ್ಕ ಅಲ್ಲಿ ಕೂಲಿ ಏನ್ ಮಾಡ್ಬೇಕು ನಿಗದಿತವಾಗಿ ಕಡ್ಡಾಯವಾಗಿ ಇಷ್ಟ ಅಲ್ಲಿ ಕೂಲಿ ಕೊಡುವುದಾಗಿ ಅಲ್ಲಿ ಏನ್ ಮಾಡಿದ್ರು ಕಡ್ಡಾಯವನ್ನಾಗಿ ಮಾಡಿದ್ರು. ಇನ್ನ ಎರಡನೇದಾಗಿ ಬರ್ತಕ್ಕಂಥದ್ದು ಸಣ್ಣ ಕೃಷಿಕರು. ನಾವು ಸಣ್ಣ ಕೃಷಿಕರು ಅಂತೇಳಿ ಯಾರಿಗೆ ಕರಿತೀವಿ? ಸಣ್ಣ ಕೃಷಿಕರು.
ಇಲ್ಲಿ ಸಣ್ಣ ಕೃಷಿಕರು ಅಂತ ಹೇಳಿ ನಾವು ಯಾರಿಗೆ ಕರಿತೀವಿ, ತನ್ನ ಕೃಷಿಕರಿಗೆ ಅಂದ್ರೆ ಸಣ್ಣ ಕೃಷಿಕರು ಏನ್ ಮಾಡ್ತಾರೋ ತಮ್ಮದೇ ಆಗಿರ್ತಕ್ಕಂಥ ಸ್ವಲ್ಪ ಜಮೀನವನ್ನ ಹೊಂದಿರ್ತಾರೋ. ಮೊದಲನೇದಾಗಿ ಕೃಷಿ ಕಾರ್ಮಿಕರು ಏನ್ ಮಾಡ್ತಾರೋ ಸ್ವಲ್ಪವೂ ಕೂಡ ಅಲ್ಲಿ ಜಮೀನನ್ನ ಹೊಂದಿರಂಗಿಲ್ಲ. ಹಾಗಾದ್ರೆ ಸಣ್ಣ ಕೃಷಿಕರು ತಮ್ಮದೇ ಆಗಿರ್ತಕ್ಕಂತಹ ಸ್ವಲ್ಪ ಜಮೀನನ್ನ ಹೊಂದಿರ್ತಾರೋ. ತಮ್ಮ ಜಮೀನಲ್ಲಿ ಬೆಳೆಯುವ ಬೆಳೆಗಳನ್ನು ಮಾರಿ ಬರುವ ಹಣದಿಂದ ಜೀವನವನ್ನ ಸಾಗಿಸ್ತಾ ಇರ್ತಾರೋ. ಇಲ್ಲಿ ಸಣ್ಣ ಕೃಷಿಕರು ಏನಿರ್ತಾರೋ ತಮ್ಮದೇ ಆಗಿರ್ತಕ್ಕಂಥ ಸ್ವಲ್ಪ ಜಮೀನವನ್ನ ಹೊಂದಿರ್ತಾರೋ. ಅಂದ್ರೆ ತಮ್ಮ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ಮಾರಿ ಅಲ್ಲಿ ಬೆಳೆಗಳನ್ನ ಬೆಳೆದು ಅವನ್ನ ಮಾರಿ ತದನಂತರ ಆ ಹಣದಿಂದನೇ ಏನ್ ಮಾಡ್ತಿರ್ತಾರೋ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೋ. ಇವರು ಸಹಿತ ಏನ್ ಮಾಡ್ತಾರೋ ಕೆಲವೊಂದು ಸಮಸ್ಯೆಗಳನ್ನ ಹೊಂದಿರ್ತಾರೋ. ಇಲ್ಲಿ ಕೃಷಿ ಕಾರ್ಮಿಕರು ಅಷ್ಟೇ ಅಲ್ಲದ ಸಣ್ಣ ಕೃಷಿಕರು ಸಹಿತ ಏನ್ ಮಾಡ್ತಾರೋ ತಮ್ಮ ಸಮಸ್ಯೆಗಳನ್ನ ಹೊಂದಿರ್ತಾರೋ. ಸಮಸ್ಯೆಗಳನ್ನ ಕೇವಲ ಕಾರ್ಮಿಕರಲ್ಲಿ ಅಷ್ಟೇ ಬರ್ತಾವ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಸಮಸ್ಯೆ ಅನ್ನೋದು ಎಲ್ಲರ ಜೀವನದಲ್ಲಿಯೂ ಸಹಿತ ಸಮಸ್ಯೆಗಳು ಇರ್ತವೆ. ಹಾಗಾದ್ರೆ ಇಲ್ಲಿ ಸಣ್ಣ ಕೃಷಿಕರಲ್ಲಿ ಕಂಡು ಬರ್ತಕ್ಕಂಥ ಸಮಸ್ಯೆಗಳು ಯಾವುವು ನೋಡೋಣ. ಮೊದಲನೇದಾಗಿ ಕೃಷಿ ಮಾಡಲು ಹಣದ ಅಭಾವ ಇರುತ್ತದೆ. ಅಂದ್ರೆ ಇಲ್ಲಿ ಸಣ್ಣ ಕೃಷಿಕರಲ್ಲಿ ಯಾವ ಸಮಸ್ಯೆ ಬರ್ತದೆ? ಕೃಷಿ ಮಾಡಲು ಹಣದ ಅಭಾವ ಇರುತ್ತದೆ. ಇಲ್ಲಿ ಸಣ್ಣ ಕೃಷಿಕರಲ್ಲಿ ಕಂಡು ಬರ್ತಕ್ಕಂತಹ ಮೊದಲನೇ ಸಮಸ್ಯೆನ ಯಾವ್ದು ನೋಡ್ತೀವಿ? ಕೃಷಿ ಮಾಡಲು ಹಣದ ಅಭಾವವನ್ನ ಹೊಂದಿರ್ತಾರೋ. ಈಗ ಬೆಳೆಗಳನ್ನ ಬೆಳಿಬೇಕಾದ್ರೆ ಅಲ್ಲಿ ನಾವು ಏನ್ ಮಾಡ್ತೀವಿ? ಮೊದಲ ಬೀಜಗಳನ್ನ ತರಬೇಕು. ಹಾಗಾದ್ರೆ ಆ ಬೀಜಗಳನ್ನ ತರಬೇಕಾದ್ರೆ ಏನಿರ್ತೀವಿ ನಮಗ ಹಣ ಬೇಕು. ಅಲ್ಲಿ ಹಣದ ಸಮಸ್ಯೆ ಕಾಣಿಸ್ಕೊಳ್ತೈತಿ. ಅಂದ್ರೆ ಕೃಷಿ ಮಾಡಲು ಅವ್ರಿಗೆ ಏನಾಗ್ತೈತಿ? ಹಣದ ಸಮಸ್ಯೆಯನ್ನ ಕಂಡುಕೊಳ್ತಾರೋ. ಅದೇ ರೀತಿಯಾಗಿ ಅಲ್ಲಿ ಒಂದು ರಾಸಾಯನಿಕ ಗೊಬ್ಬರವನ್ನ ತರುವುದಾಗ್ಲಿ ಅಥವಾ ಬೀಜಗಳನ್ನ ತರುವುದಾಗ್ಲಿ ಇಂಥ ಸಮಯದಲ್ಲಿ ಅವ್ರಿಗೆ ಏನಾಗತ್ತೆ? ಹಣದ ಅಭಾವ ಕಂಡು ಬರ್ತೈತಿ. ಇನ್ನ ಕೃಷಿ ಜಮೀನನ್ನು ಕಡಿಮೆ ಇರುವುದರಿಂದ ಕುಟುಂಬದ ನಿರ್ವಹಣೆಗೆ ಕಷ್ಟ ಆಗ್ತದೆ. ಇಲ್ಲಿ ಸಣ್ಣ ಕೃಷಿಕರಲ್ಲಿ ಕೃಷಿ ಮಾಡಲು ಜಮೀನು ಏನಿದೆ ಸ್ವಲ್ಪ ಇರ್ತದೆ, ಕುಟುಂಬ ನಿರ್ವಹಣೆ ಮಾಡಲು ಕಷ್ಟ ಆಗಿದೆ. ಅಂದ್ರೆ ಕುಟುಂಬ ದೊಡ್ಡದಾಗಿತ್ತು, ಕೃಷಿ ಮಾಡಲು ಅಲ್ಲಿ ಕೃಷಿ ಏನಿರ್ತದೆ ಸಣ್ಣದಾಗಿರ್ತದೆ. ಇದರಿಂದ ಏನಾಗ್ತೈತಿ ಅಂದ್ರೆ ಅಲ್ಲಿ ಕಷ್ಟವಾಗ್ತೈತಿ. ಅಂದ್ರೆ ಕೃಷಿಯನ್ನ ಮಾಡಲು ಏನಾಗ್ತೈತಿ? ಕಷ್ಟ ಆಗ್ತೈತಿ. ಇನ್ನು ಕೃಷಿ ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರ್ತದೆ. ಇಲ್ಲಿ ನೀರಿನ ಸೌಲಭ್ಯವು ಸಹಿತ ಇರ್ತದೆ ಕಡಿಮೆ ಇರ್ತೈತಿ. ಅಲ್ಲಿ ಸ್ವಲ್ಪ ಜಮೀನು ಇರೋದ್ರಿಂದ ನೀರನ್ನು ಹಾಯಿಸೋದಕ್ಕೆ ಕೂಡ ಅವ್ರಿಗೆ ಏನಾಗತ್ತೆ? ತೊಂದರೆ ಉಂಟಾಗ್ತೈತಿ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ? ಹಲವು ಸನ್ನಿವೇಶಗಳಲ್ಲಿ ಜಮೀನಿಗೆ ನೀರು ದೊರೆಯದಿರ್ತಕ್ಕಂತಹ ಸಂಭವ ಸಹಿತ ಅವ್ರಿಗೆ ಕಾಣಿಸ್ಕೊಳ್ತೈತಿ. ಅಂದ್ರೆ ನೀರಿನ ಅಭಾವದ ಜೊತೆಗೆ ಅಲ್ಲಿ ಕೆಲವೊಂದು ಸಮಯದಲ್ಲಿ ನೀರು ಸರಿಯಾದ ಪ್ರಮಾಣದಲ್ಲಿ ಬೆಳೆಗಳಿಗೆ ನೀರು ದೊರೆದೇ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಬೆಳೆಗಳು ಸರಿಯಾಗಿ ಬರದೇ ಇರ್ತಕ್ಕಂತಹದ್ದು ಕೂಡ ಅಲ್ಲಿ ಕಂಡು ಬರ್ತೈತಿ. ಇನ್ನು ಕೃಷಿ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ಹಾಗೂ ಋತುಮಾನಕ್ಕೆ ಅನುಗುಣವಾಗಿ ತೆಗೆಯಲು ಇವರಿಗೆ ಸಹಾಯವಾದ ಮಾರ್ಗದರ್ಶನ ಇರುವುದಿಲ್ಲ. ಅಲ್ಲೇನೈತಿ? ಕೃಷಿ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ತದನಂತರ ಹಾಗೂ ಋತುಮಾನಕ್ಕೆ ಅನುಗುಣವಾಗಿ ಸರಿಯಾದ ಸಮಯಕ್ಕೆ ತೆಗೆಯಲು ಇವರಿಗೆ ಸರಿಯಾದ ಮಾರ್ಗದರ್ಶನವೂ ಸಹಿತ ಹೊಂದಿರಂಗಿಲ್ಲ. ಮೊದಲನೇದಾಗಿ ನಾವು ಯಾವ ಸಮಸ್ಯೆಯನ್ನು ನೋಡ್ತೀವಿ? ಕೃಷಿ ಮಾಡಲು ಹಣದ ಅಭಾವವನ್ನು ಎದುರಿಸುತ್ತಾರೆ. ಅದರಲ್ಲಿ ಹಣದ ಅಭಾವವನ್ನು ಸಹಿತ ಇರ್ತದೆ. ತದರ ಜೊತೆಗೆ ಕೃಷಿ ಜಮೀನ ಕಡಿಮೆ ಇರುವುದರಿಂದ ತಮ್ಮ ಕುಟುಂಬದ ನಿರ್ವಹಣೆ ಸಹಿತ ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಕಷ್ಟವಾಗ್ತೈತಿ. ಇವರಿಗೆ ಉದಾಹರಣೆಗೆ ಈ ಸಣ್ಣ ಕೃಷಿಕರಿಗೆ ಅಲ್ಲಿ ಮತ್ತೇನನ್ನ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಲು ಕೆಲವು ಕ್ರಮಗಳನ್ನ ಕೈಗೊಂಡಿದರು. ಅಂದ್ರೆ ಸಣ್ಣ ಕೃಷಿಕರನ್ನ ಸಮಸ್ಯೆನ ಸಹಿತ ಕಡಿಮೆ ಮಾಡೋದಕ್ಕೆ ಕೆಲವು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ಅವರು ಕೈಗೊಂಡಿರ್ತಕ್ಕಂಥ ಕ್ರಮಗಳು ಯಾವುವು? ಮೊದಲನೇದಾಗಿ ಹಣದ ಸಹಾಯಕ್ಕಾಗಿ ಬ್ಯಾಂಕ್ಗಳ ಮೂಲಕ ಸಾಲವನ್ನ ಒದಗಿಸುವುದು. ಅಂದ್ರೆ ಅವರ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳೋದಕ್ಕೆ ಏನ್ ಮಾಡ್ತಾರೋ? ಹಣದ ಸಹಾಯಕ್ಕಾಗಿ ಬ್ಯಾಂಕ್ಗಳ ಮೂಲಕ ಅವರಿಗೆ ಸಹಾಯವನ್ನ ಒದಗಿಸ್ತಾರೋ. ಅಂದ್ರೆ ಸಾಲವನ್ನ ಒದಗಿಸಿ ತದನಂತರ ಎರಡನೇದಾಗಿ ಕಾಲುವೆಗಳ ಮೂಲಕ ನೀರಿನ ಸೌಲಭ್ಯವನ್ನ ಒದಗಿಸಿಕೊಡುವುದು. ಇಲ್ಲಿ ಸಣ್ಣ ಕೃಷಿಕರ
ನಾವು ಬಿತ್ತುವಂತಹ ಸಮಯದಲ್ಲಿ ಅಲ್ಲಿ ಏನ್ ಮಾಡ್ತಾರೋ ಸರ್ಕಾರದಿಂದ ಉಚಿತವಾಗಿರ್ತಕ್ಕಂಥ ಬೀಜಗಳನ್ನು ಸಹಿತ ಕೊಡುವಂತಹ ಸಹಾಯವನ್ನ ಮಾಡ್ತಾರೆ. ಇನ್ನು ಕೃಷಿಕರಿಗೆ ಸಾಲ ಮನ್ನಾವನ್ನ ಮಾಡುವುದು, ವರ್ಷಕ್ಕೊಮ್ಮೆ ಆದ್ರೂ ಸಹಿತ ಏನ್ ಮಾಡ್ತಾರೋ ತೆಗೆದಿರ್ತಕ್ಕಂಥ ರೈತರು ತಾವು ತೆಗೆದಿರ್ತಕ್ಕಂಥ ಸಾಲವನ್ನ ಮನ್ನಾ ಮಾಡ್ತಾರೋ. ಅದರಲ್ಲಿ ಆ ಸಾಲವನ್ನ ಮನ್ನಾ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಸ್ವಲ್ಪ ಜಮೀನನ್ನ ಇರ್ತದೆ, ಆ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಮಾರಿ ತಮ್ಮ ಜೀವನ ನಡೆಸೋದಕ್ಕೆ ಅವ್ರಿಗೆ ಏನಾಗಿರುತ್ತೆ ತುಂಬಾ ಕಷ್ಟ ಆಗ್ತದೆ. ಇದನ್ನ ಸರ್ಕಾರ ಗಮನಿಸಿಕೊಂಡು ಕೆಲವೊಂದು ಸಲ ಏನ್ ಮಾಡ್ತದಲ್ಲಿ ಸಾಲವನ್ನು ಸಹಿತ ಆ ರೈತರ ಮೇಲೆ ಇರ್ತಕ್ಕಂಥ ಹೊರೆಯನ್ನ ಕಡಿಮೆ ಮಾಡ್ತೈತಿ. ಅದ್ರ ಜೊತೆಗೆ ಮತ್ತೆ ಅವ್ರಿಗೆ ಏನ್ ಮಾಡ್ತೈತಿ ತಮ್ಮ ಹಣದ ಸಹಾಯಕ್ಕಾಗಿ ತಮ್ಮ ಬ್ಯಾಂಕ್ಗಳ ಮೂಲಕನ ಸಹಾಯವನ್ನ ಹಣದ ಸಾಲವನ್ನ ಒದಗಿಸುತ್ತೈತಿ. ತದನಂತರ ಮೂರನೇದಾಗಿ ಬರ್ತಕ್ಕಂಥದ್ದು ದೊಡ್ಡ ಕೃಷಿಕರು. ಮೂರನೇದಾಗಿ ಬರ್ತಕ್ಕಂಥದ್ದು ಯಾವ್ದ ದೊಡ್ಡ ಕೃಷಿಕರು. ಸಾಮಾನ್ಯವಾಗಿ ದೊಡ್ಡ ಕೃಷಿಕರು ಹೆಚ್ಚು ಜಮೀನನ್ನ ಹೊಂದಿರ್ತಾರೋ. ಅಂದ್ರೆ ನಾವು ದೊಡ್ಡ ಕೃಷಿಕರು ಅಂತ ಯಾರನ್ನ ಕರಿತೀವಿ, ಹೆಚ್ಚು ಜಮೀನನ್ನ ಹೊಂದಿರ್ತಕ್ಕಂಥವ್ರನ್ನ ದೊಡ್ಡ ಕೃಷಿಕರು ಅಂತ ಹೇಳಿ ಕರಿತೀವಿ. ಉದಾಹರಣೆಗಾಗಿ ಇಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿಯನ್ನ ತೆಗೆದುಕೊಂಡಿ, ಅಲ್ಲಿ ಯಾರು ಹೆಚ್ಚು ಜಮೀನನ್ನು ಹೊಂದಿರ್ತಾರೋ ಮಂಜಮ್ಮ ಅಂತಕ್ಕಂಥಕ್ಕೆ ಒಬ್ಬ ಯಶಸ್ವಿ ರೈತ ಮಹಿಳೆ, ಅವಳನ್ನ ಏನಂತ ಕರಿತಾರ ಊರಿನ ಜನರು ದೊಡ್ಡ ಕೃಷಿಕರು ಅಂತ ಹೇಳಿ ಕರಿತಾ ಇದ್ರು. ಯಾಕಂದ್ರೆ ಅಲ್ಲಿ 10 ರಿಂದ 15 ಎಕರೆ ಜಮೀನನ್ನ ಹೊಂದಿರತಕ್ಕಂಥ ಯಶಸ್ವಿ ರೈತ ಮಹಿಳೆ. ಅಂದ್ರೆ ಸಾಮಾನ್ಯವಾಗಿ ನಾವು ದೊಡ್ಡ ಕೃಷಿಕರು ಅಂತ ಯಾರಿಗೆ ಕರಿತೀವಿ, ಹೆಚ್ಚು ಜಮೀನನ್ನ ಹೊಂದಿರತಕ್ಕಂತಹ ಅವರನ್ನ ದೊಡ್ಡ ಕೃಷಿಕರು ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಜಮೀನಿನಲ್ಲಿ ಕೃಷಿ ಕೆಲಸಗಳಾಗಿ ಕುಟುಂಬದ ಸದಸ್ಯರಷ್ಟೇ ಅಲ್ಲದ ಸಹಾಯಕರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಅಂದ್ರೆ ತಮ್ಮ ಮನೆಯಲ್ಲಿ ಅಷ್ಟೋ ಜನ ಸದಸ್ಯರು ಅಷ್ಟೇ ಅಲ್ಲದಲ್ಲಿ ಸಹಾಯಕ್ಕಾಗಿ ಇನ್ನೂ ಹೆಚ್ಚಿನ ಜನರನ್ನ ತೆಗೆದುಕೊಂಡಿರ್ತಾರೆ. ಅಂದ್ರೆ ತಮ್ಮ ಜಮೀನಿನಲ್ಲಿ ಬೇರೆಯವರಿಗೂ ಸಹಿತ ಏನ್ ಮಾಡ್ತಾರೆ ಇಲ್ಲಿ ಕೆಲಸವನ್ನ ಒದಗಿಸಿಕೊಡುವಂತವರ ದೊಡ್ಡ ಕೃಷಿಕರು. ದೊಡ್ಡ ಕೃಷಿಕರ ಬಗ್ಗೆ ಕೆಲವು ಹೇಳಿಕೆಗಳು ಸಹಿತನ್ನ ಇಲ್ಲಿ ನಾವು ನೋಡ್ಬಹುದು. ಅಂದ್ರೆ ಅವರು ಸಹಿತ ಕೆಲವು ಹೇಳಿಕೆಗಳನ್ನ ನೀಡಿದ್ದಾರೆ. ಹಾಗಾದ್ರೆ ಆ ಹೇಳಿಕೆಗಳು ಯಾವುವು ಅನ್ನೋದನ್ನ ನೋಡೋಣ. ಆಧುನಿಕ ಯಂತ್ರಗಳನ್ನು ಖರೀದಿಸಿ ಬಳಸುತ್ತಾರೆ. ಆಧುನಿಕ ಯಂತ್ರಗಳನ್ನ ಖರೀದಿಸಿ ತಮ್ಮ ಜಮೀನಿನಲ್ಲಿ ಆ ಬೆಳೆಗಳನ್ನ ಬೆಳೆದದ್ದನ್ನ ಕಟಾವು ಮಾಡುವುದಕ್ಕಾಗಿ ಅಥವಾ ರಾಶಿಯನ್ನು ಮಾಡುವುದಕ್ಕಾಗಿ ಅಥವಾ ನೆಲವನ್ನ ಉಳುಮೆ ಮಾಡುವುದಕ್ಕಾಗಿ ಏನ್ ಮಾಡ್ತಾರೆ ಅಲ್ಲಿ ತಮ್ಮ ಸ್ವಂತ ಜಮೀನಿನಲ್ಲಿ ತಾವೇ ಖರೀದಿ ಮಾಡಿರ್ತಕ್ಕಂಥ ಯಂತ್ರೋಪಕರಣಗಳನ್ನ ಬಳಸಿ ಸಹಾಯವನ್ನ ಮಾಡ್ತಾರೆ. ಇನ್ನು ಧಾನ್ಯಗಳನ್ನ ಉಗ್ರಾಣಗಳಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟವನ್ನ ಮಾಡ್ತಾರೋ. ಅಂದ್ರೆ ತಾವು ಬೆಳೀತಕ್ಕಂಥ ಬೆಳೆಗಳನ್ನ ಧಾನ್ಯಗಳನ್ನ ಏನ್ ಮಾಡ್ತಾರೋ ಉಗ್ರಾಣಗಳಲ್ಲಿ, ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಉಗ್ರಾಣದಲ್ಲಿ ಎಲ್ಲಾ ಕಾಳುಗಳನ್ನ ಸೇರಿಸಿ ಅದಕ್ಕೆ ಬೆಲೆ ಯಾವಾಗ ಹೆಚ್ಚಿನದಾಗಿ ಸಿಗ್ತೈತಿಲ್ಲ ಅವಾಗ ಏನ್ ಮಾಡ್ತಾರೋ ಆ ಧಾನ್ಯಗಳನ್ನ ಮಾರಾಟ ಮಾಡ್ತಾರೋ. ಇದರಿಂದಲೂ ಸಹಿತ ಅವ್ರು ಏನ್ ಮಾಡ್ತಾರೋ ತಮ್ಮ ಕುಟುಂಬದ ನಿರ್ವಹಣೆಗೆ ಅತಿ ಹೆಚ್ಚಾಗಿ ಸಹಾಯವನ್ನ ಬರ್ತೈತಿ. ಇನ್ನು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯವನ್ನ ಉಪಯೋಗಿಸ್ಕೊಳ್ತಾರೋ. ಬ್ಯಾಂಕ್ಗಳ ಮೂಲಕನೂ ಸಹಿತ ಏನೈತಿ ಹಣಕಾಸಿನ ಸೌಲಭ್ಯವನ್ನ ಒದಗಿಸಿಕೊಳ್ತಾರ. ಅಂದ್ರೆ ತಮಗ ಯಾವಾಗ ಬೇಕಾದ್ರೂ ಸಹಿತ ಅಲ್ಲಿ ಬ್ಯಾಂಕ್ಗಳ ಮೂಲಕ ಆ ಹಣಕಾಸಿನ ಸೌಲಭ್ಯವನ್ನು ಸಹಿತ ಏನ್ ಮಾಡ್ತಾರೆ ಇವರು ದೊಡ್ಡ ಕೃಷಿಕರು ಉಪಯೋಗಿಸಿಕೊಳ್ತಾರು. ಇನ್ನು ವಿವಿಧ ಬೆಳೆಗಳು ಕೃಷಿ ಮಾಡುವುದರಿಂದ ಇವರು ಹೆಚ್ಚಿನ ಆದಾಯವನ್ನ ಹೊಂದಿರ್ತಾರೆ. ಅಂದ್ರೆ ಇಲ್ಲಿ ದೊಡ್ಡ ಕೃಷಿಕರಂತ ನಾವು ಯಾರು ಕರಿತೀವಿ, ಅತಿ ಹೆಚ್ಚಾಗಿ ಜಮೀನನ್ನ ಹೊಂದಿರ್ತಕ್ಕಂಥವ್ರನ್ನ ನಾವು ದೊಡ್ಡ ಕೃಷಿಕರು ಅಂತ ಹೇಳಿ ಕರಿತಾರೆ. ಇವರ ಒಂದೇ ರೀತಿಯಾಗಿ ಬೆಳೆಗಳನ್ನ ಬೆಳೆದ ಅಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೆಯುವುದರಿಂದ ಇಲ್ಲಿ ಹೆಚ್ಚಿನ ಆದಾಯವನ್ನ ಸಹಿತ ಕಂಡುಕೊಳ್ತಾರೆ. ಉದಾಹರಣೆಗೆ ಒಂದು ಬೆಳೆಯನ್ನ ಬೆಳೆದಲ್ಲಿ ಒಂದೇ ರೇಟನ್ನು ಏನ್ ಮಾಡ್ತಾರೆ, ಒಂದೇ ಬೆಲೆಯನ್ನು ಅವರ ಫಿಕ್ಸ್ ಮಾಡಿರ್ತಾರೆ. ಈಗ ಬೇರೆ ಆಗಿರ್ತಕ್ಕಂಥ ಬೆಳೆಗಳನ್ನ ನಾವು ಬೆಳೆದಂದ್ರ ಆ ಪ್ರತಿಯೊಂದು ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಅಲ್ಲಿ ಬೆಲೆ ಏನಾಗಿರ್ತೈತಿ ಬೇರೆ ಬೇರೆಯಾಗಿರ್ತೈತಿ. ಹಾಗಾಗಿ ಇವರ ಆದಾಯವನ್ನು ಸಹಿತ ಏನ್ ಮಾಡ್ತಾರೋ ಹೆಚ್ಚಿನದಾಗಿ ಕಂಡುಕೊಳ್ತಾರೋ. ಇಲ್ಲಿಯವರೆಗೆ ನಾವು ದೊಡ್ಡ ಕೃಷಿಕರ ಬಗ್ಗೆ ತಿಳಿದುಕೊಂಡವು. ಹಾಗಾದ್ರೆ ಮುಂದಿನ ಅವಧಿಯಲ್ಲಿ ನಾವು ಏನ್ ಮಾಡೋಣ, ಮಳೆಯ ಆಧಾರಿತ ಕೃಷಿ ಭೂಮಿ ಯಾವುದಕ್ಕೆ ಕರಿತೀವಿ, ತದನಂತರ ನೀರಾವರಿ ಕೃಷಿ ಭೂಮಿ ಅಂದ್ರೆ ನಾವು ಯಾವುದಕ್ಕೆ ಕರಿತೀವಿ
ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.